ಸೌಜನ್ಯನ ಅವರ ಒಂದು ಕೇಸನ್ನು ಇಟ್ಕೊಂಡು ಇವತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಾನಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಏನೇನು ಅವಮಾನವನ್ನು ಮಾಡಬೇಕು, ಷಡ್ಯಂತ್ರವನ್ನು ಮಾಡಬೇಕು, ಎಲ್ಲ ಪೂರ್ವಯೋಜಿತವಾಗಿ ಆ ಎಡಪಂಥೀಯರಿರ್ಬೋದು, ನಕ್ಸಲ್ ಪ್ರಚೋದಿತ ವ್ಯಕ್ತಿಗಳಿರ್ಬೋದು, ಕಾಣದ ಕೈಗಳ ಒಂದು ಪ್ರಚೋದನೆಯಿಂದ ಇವತ್ತು SIT ತನಿಖೆ ಅಂಥೇಳಿ ಕೇವಲ ಆ ಒಂದು ತನಿಖಾ ಕೇಂದ್ರವಾಗಿ ಮುಂದಿಟ್ಟುಕೊಂಡು ಏನನ್ನು ಅವಮಾನ ಮಾಡಬೇಕು, ಹಿಂದೂ ಭಾವನೆಗಳಿಗೆ ಏನೇನು ಧಕ್ಕೆ ತರಬೇಕು ಎಲ್ಲ ಕೆಲಸವನ್ನು ಕೂಡ ಈ ಕಾಂಗ್ರೆಸ್ ಇವತ್ತು ಮಾಡಿದೆ. ಇದು ವ್ಯವಸ್ಥಿತ ಪಿತೂರಿ. ಇದು ಅನ್ಯ ಧರ್ಮೀಯರನ್ನ ಹತ್ತಿರ ಸೆಳೀಲಿಕ್ಕೋಸ್ಕರ ಹಿಂದೂ ಭಾವನೆಗೆ, ಹಿಂದೂ ಧರ್ಮಕ್ಕೆ ಒಂದು ಧಕ್ಕೆ ತರುವಂಥ ಎಲ್ಲ ಷಡ್ಯಂತ್ರವನ್ನು ಈ ಕಾಂಗ್ರೆಸ್ ಮಾಡಿದೆ. ಆಗ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತೇ ನೀವು ತನಿಖೆ ರೂಪದಲ್ಲಿ ಇವತ್ತು ತೊಂದರೆ ಕೊಟ್ಟರೆ, ತನಿಖೆ ಮಾಡುವಂಥ ಮೊದಲನೇ ಒಂದು ಪದ್ಧತಿ ಯಾರು ಕಂಪ್ಲೇಂಟ್ ಕೊಟ್ಟಂಥ ಆ ಒಂದು ದೂರುದಾರ ಏನಿದ್ದಾರೆ ಅವ್ರ ಬಗ್ಗೆ, ಅವರ ಹಿನ್ನೆಲೆ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ಈ ರೀತಿಯಂಥ ಅವಮಾನವನ್ನು ಮಾಡುವಂಥ ಕೆಲಸವನ್ನು ತಾವು ಮಾಡಿದರೆ ಇದು ಮಂಜುನಾಥೇಶ್ವರನು ಕೂಡ ನಿಮ್ಗೆ ಕ್ಷಮಿಸಲ್ಲ. ಈಗೇನು ಮತ್ತೆ ಇನ್ನೊಂದು ಮುಖವಾಡ ಹಾಕ್ಕೊಂಡು ಆ ಮುಸ್ಕುದಾರಿ ರೀತಿಯಲ್ಲಿ CM DCM ನಿಮ್ಮ ಮಂತ್ರಿಮಂಡಲ ಇವೇನು ನಾಟಕ ಮಾಡಲಿಕ್ಕೆ ಹೊರಟು ಯಾರು ದೂರುದಾರ ಇದ್ದಾರೆ ಅವ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ನಿನ್ನೆಯಿಂದ ಇನ್ನೊಂದು ಮುಖವಾಡ ಹಾಕೊಂಡು ನೀವು ಏನು ಹೊರಟಿದ್ದೀರಿ, ಇದು ವ್ಯವಸ್ಥಿತ ಪಿತೂರಿ. ನಾನು ಅದ್ರ ಮುಖಾಂತರ ಅವನ್ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಈ ಒಂದು ತನಿಖೆಯನ್ನು ಕೇಂದ್ರದ NIAಗೆ ನೀವು ಸಬ್ಮಿಟ್ ಮಾಡಬೇಕು, ಅಲ್ಲಿಂದ ತನಿಖೆ ಆಗಬೇಕು. ಇದು ಕೇವಲ ಈ ಒಂದು ದೂರುದಾರರು ಅಷ್ಟೇ ಇದ್ದಾರೆ ಅಂತ ಅನ್ಸಲ್ಲ. ಇದ್ರ ಆಳ, ಇದ್ರ ಬೇರು ಇನ್ನೂ ತುಂಬ ದೂರ ಇದೆ. ಇದು ಆ ಎಲ್ಲ ವ್ಯಕ್ತಿಗಳನ್ನ ಇದ್ರ ಮುಂದೆ ತರುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ಒಂದು ಅವಶ್ಯಕತೆ ಇದ್ದಿಲ್ಲ. ತಾವು ಹೇಳಿದಾಗೆ ನಾವು SIT ಸ್ವಾಗತ ಮಾಡಿದಂಥವ್ರೆ ನಾವು. ಯಾಕೆಂದ್ರೆ ಒಂದ್ಸರಿ ಕ್ಲಿಯರ್ ಆಗಿಬಿಡ್ಲಿ. ಯಾಕೆಂದರೆ ಕಳೆದ 10-15 ವರ್ಷದಿಂದ ಈ ರೀತಿಯಂಥ ಸುಳ್ಳು ಆರೋಪಗಳು, ಆ ಪುಣ್ಯಕ್ಷೇತ್ರ ಬಗ್ಗೆ ಆರೋಪಗಳನ್ನು ಇವರು ಮಾಡ್ಕೊಂಡು ಬರ್ತಾ ಇದ್ರು. ಅರೆ ತನಿಖೆಯ ಮೊದಲನೇ ಸ್ಟೆಪ್ ಏನು, ಯಾರು ಕಂಪ್ಲೇಂಟ್ ಕೊಟ್ಟಂಥ ದೂರದಾರ ಅವನ ತೂಕ ಏನೋ, ಅವನ ವ್ಯಕ್ತಿತ್ವವೇನೋ ಅದನ್ನು ಅರ್ಥ ಮಾಡ್ಕೊಬೇಕಿತ್ತು. ಆ ಸ್ಥಳಕ್ಕೂ ಅದಕ್ಕೂ ಸಂಬಂಧ ಇಲ್ಲಂಥ ವ್ಯಕ್ತಿ ಇವತ್ತು ಅವ್ನ ಮೊದಲನೇ ಹೆಂಡತಿನ ಹೇಳಿಕೆ ಕೊಟ್ಟಿದ್ದಾಳೆ, ನನ್ನ ಗಂಡ ಅಷ್ಟೊಂದು ಹೂತಿಲ್ಲ ಅಂಥೇಳಿ. ಇವತ್ತು ಇನ್ನೊಂದು ಕೇಸಲ್ಲ ಹೆಣ್ಮಗಳು, ಆ ಹೆಣ್ಣಿಗೆ ಒಂದು ಆ ಕಳಂಕ, ಅವಳು ಎಂಥ ಸುಜಾತ ಭಟ್, ಆ ಹೆಣ್ಮಕ್ಳು ಇವತ್ತು ವಾಪಸ್ ತೊಗೊಂಡಿದ್ದಾಳೆ. ಅವನು ಪುಣ್ಯಾತ್ಮ ಕೇಸ್ ಶಾಲೆ ಹಾಕ್ಕೊಂಡು ಸ್ಟೇಟ್ಮೆಂಟ್ ಕೊಡುವಂಥ ಮಹೇಶ್ ತಿಮ್ರೋಡೆ ಅವ್ನು ಹೆಗ್ಲ ಮೇಲೆ ಹಾಕೊಂಡಂಥ ಕೇಸರಿ ಧ್ವಜಗೂ ಕೂಡ ಅವ್ನು ನಾಲಾಯಕ. ಅವನು ಇವತ್ತು ನಮ್ಮ ಸಂಘಟನೆ ಹಿರಿಯರಂತ ಸಂತೋಷಿ ಬಗ್ಗೆ ಹಗುರ ಮಾತಾಡಿ ಆ ಒಂದು ಬೇರೆ ಕಡೆಗೆ ಸೆಳೆಯುವಂಥ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಅದಕ್ಕೆ ಈ ಮಟ್ಟಣ್ಣ ಅಂತವ್ರದ್ದು ಕೂಡ ಕೈ ಜೋಡಿಸ್ತಾರೆ. ಹಾಗಾಗಿ ಸ್ಪಷ್ಟವಾದಂಥ ಈಗ ಮೊನ್ನೆ ಇನ್ನೊಂದು ಹೊಸ ವಿಚಾರ, ಕಾಂಗ್ರೆಸ್ಸಿನ MP ಸೆಂಥಿಲ್ ಇಲ್ಲೊಬ್ಬ CEO ಆಗಿ, ಒಬ್ಬ IAS ಆಫೀಸರ್ ಆಗಿ ಕೆಲಸ ಮಾಡಿದಂಥ, DC ಆಗಿ ಕೆಲಸ ಮಾಡಿದಂಥ ಸೆಂಥಿಲ್ ಹೆಸರು ಬರ್ತಾ ಇದೆ ಇವತ್ತು. ಹಾಗಾಗಿ ಇದರ ಆಳ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು. ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ, ಇದು ಕೇಂದ್ರದ NIAಗೆ ಸಬ್ಮಿಟ್ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಸರ್. ಈ ಪ್ರಕರಣದಲ್ಲಿ ಷಡ್ಯಂತ್ರ ಆಗ್ತದೆ ಅಂತ ನಾನೇ ಮೊದಲು ಹೇಳಿದ್ದು. BJP ಅವರು ನಡುವೆ ಅಂದ್ರೆ ದೀಪನ ಅಡ್ಗೋಡೆ ಮೇಲೆ ಇಟ್ಟಾಗ ಮಾತಾಡ್ತಾ ಇದ್ರು, ಅಲ್ಲಿವರೆಗೂ ಮಾತಾಡಿರಲ್ಲ ಸರ್. ತಾವು ಒಬ್ಬರು ಗೌರವಾನ್ವಿತ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೀರಿ, ಕ್ಯಾಬಿನೆಟ್ಲಿದ್ದೀರಿ. ಈ ಮಾತು ಅವತ್ತೇ ಹೇಳಿ ನಿಲ್ಲಿಸಿದ್ರೆ ಹೌದಪ್ಪ ಶಬಾಸ್ಗಿರಿ ಈ ರಾಜ್ಯ ಜನ ಕೊಡ್ತಾ ಇದ್ರು. ಆದರೆ ಇವತ್ತು ಎಲ್ಲದೂ ಆದಮೇಲೆ ಇದು ಷಡ್ಯಂತ್ರ ಅಂಥೇಳಿ ಈಗ ಮೊಸಳೆ ಕಣ್ಣೀರು ಸುರಿಸುವಂಥ ಕೆಲಸವನ್ನು ತಾವು ಮಂಜುನಾಥೇಶ್ವರ ಬಗ್ಗೆ ಏನು ಮಾತಾಡ್ತೀರಿ, ಇದೆಲ್ಲದೂ ಕೂಡ ದೇವ್ರು ಗಮನಿಸ್ತಾ ಇದ್ದೀನಿ. ಮಾತಾಡಿರಲಿಲ್ಲ ಅಂತ ಈಗ ಮಾತಾಡ್ತಿದ್ದಾರೆ, ನಾನೊಬ್ಬನೇ ಮಾತಾಡಿದ್ದು ಅಲ್ಲ ನಿಜ ಸರ್. ನಾವು SIT ಒಂದು ಅತ್ಯಂತ ದೊಡ್ಡ ಒಂದು ಸಂಸ್ಥೆ, ಇದು ನ್ಯಾಯಯುತವಾಗಿ ಇದರಲ್ಲಿ ತನಿಖೆ ಆಗುತ್ತೆ. ಒಂದು ಬೇಸಿಕ್ ABCD ಇಂದ ಶುರು ಮಾಡ್ತಾರೆ. ಆ ಒಂದು ಬೇಸಿಕ್ಕೆ ಆ ಒಬ್ಬ ಕಂಪ್ಲೇಂಟ್ದಾರಿ ಬಗ್ಗೆ ಗಮನಿಸಬೇಕಾಗಿತ್ತು. ಈಗ ಹಾಗಾಗಿ 100% ಸರ್. ನಿನ್ನೆ ಮೊನ್ನೆಯಿಂದ ತಿಮ್ಮರಡಿ ಅವನನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನ, ಇವತ್ತು ಹೆಣ್ಮಕ್ಳು ಇದೆಲ್ಲದೂ ಕೂಡ ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಕೋಟಿಗಟ್ಟಲೆ ಜನ ತಿರುಗಿ ಬಿದ್ದಿದ್ದಾರೆ ಸರ್ಕಾರದ ವಿರುದ್ಧ. ಈಗ ಮುಖ ಮುಚ್ಚಿಕೊಳ್ಳಿಕ್ಕೋಸ್ಕರ ಈ ರೀತಿಯ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಜನಾಕ್ರೋಶ ಶುರುವಾದ್ಮೇಲೆ ಆರೋಪಿಗಳಿಗೆ ಅವ್ರು ಆರೋಪ ಮಾಡಿದ್ರಲ್ಲ, ಅವ್ರನ್ನ ರಕ್ಷಣೆ ಮಾಡೋದು, ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿ ಈಗ ರಕ್ಷಣೆ ಮಾಡುವಂತ ಕೆಲಸ ಆಗ್ತಿದೆಯಾ ಸರ್? 100% ಸರ್. ಅವ್ರನ್ನ ಈಗ ತನಿಖೆ ಮಾಡ್ದಂಗೆ ಮಾಡಿ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಏನೇ ಷಡ್ಯಂತ್ರ ಮಾಡೋಕೆ ಇವ್ರು ಮಾಡ್ತಾ ಇದ್ದಾರೆ. ಈಗೂ ಕೂಡ ನಿಮ್ಮ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ, ಜನರಿಗೆ ವಿಶ್ವಾಸ ಇಲ್ಲ. ಹಾಗಾಗಿ ಈಗಲೂ ಕೂಡ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ, ಕೇಂದ್ರದ NIAಗೆ ತನಿಖೆಗೆ ನೀವು ಒಳಪಡಿಸಬೇಕು ಈ ವಿಚಾರವನ್ನು ಅಂತ ನಾವು ಈಗೂ ಕೂಡ ನಾವು ಒತ್ತಾಯನ ಮಾಡ್ತೀವಿ ಸರ್. ಫಾರಿನ್ ಚಾನೆಲ್ಗಳು ಇದ್ರ ಬಗ್ಗೆ ಸುದ್ದಿ ಮಾಡಿದಾವೆ, ಜೊತೆಗೆ ಯೂಟ್ಯೂಬರ್ಸ್ ಮಾಡಿದ್ದಾರೆ. ತುಂಬ ಡ್ಯಾಮೇಜ್, ಅದರ ಜೊತೆಗೆ ಹಣ ಕೂಡ ವರ್ಗಾವಣೆ ಆಗಿದೆ ಅಂತ ಆರೋಪ, ಅಂದ್ರೆ ಫಾರಿನ್ ಫಂಡ್ ಎಲ್ಲ ಬಂದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕ್ಷೇತ್ರದ ಹೆಸರಿಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ.
ಬ್ಯಾಂಕಲ್ಲಿ ₹1 ಕೂಡ ಇಲ್ಲದಂಥ ಅಕೌಂಟ್ಗಳಲ್ಲಿ ಇವತ್ತು ಲಕ್ಷಗಟ್ಟಲೆ ಇವತ್ತು ಹಣ ಜಮಾ ಆಗುವಂಥ ಪ್ರಯತ್ನಗಳಾಗಿದೆ. ದುಡ್ಡು ಎಲ್ಲಿಂದ ಬಂತು? ಇವತ್ತು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ನಮ್ಮ ಆ ಸ್ಥಳದ ಬಗ್ಗೆ ಎಲ್ಲ ರೀತಿಯಿಂದ ಅಪಪ್ರಚಾರ ಮಾಡುವಂಥ ಪ್ರಯತ್ನ ಆಗಿದೆ. ಒಬ್ಬ ಯೂಟ್ಯೂಬರ್ ಆ ವ್ಯಕ್ತಿ ಸಮೀರ್ ಅಂತೇಳಿ ಅವನು ಕೂಡ ಇದರಲ್ಲಿ ಮೂಲ ಕೇಂದ್ರ ಬಿಂದು ಆಗ್ತಾನೆ. ಹಾಗಾಗಿ ಇವತ್ತು ಸಾಕಷ್ಟು ಎಲ್ಲ ರೀತಿಯಿಂದ ಷಡ್ಯಂತ್ರಗಳು ಸೇರಿದೆ. ಹಂಗೆ ಪೂರ್ಣ ಒಂದು ತನಿಖೆ ಒಂದು ವಿಶ್ವಾಸ ಬರಬೇಕು ಅಂತ ನಮಗೆ ಕೇಂದ್ರ NIAಗೆ ಸಬ್ಮಿಟ್ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.